ಇದು ಸಾಲದ ಸುಳಿಗೆ ಸಿಲುಕಿದ್ದ ಕುಟುಂಬವೊಂದರ ನೋವಿನ ಕಥೆ. ಈ ಕಥೆಯನ್ನು ಕೇಳಿದ್ರೆ ಖಂಡಿತವಾಗ್ಲೂ ನಿಮಗೆ ಒಂದು ಕಡೆ ಕೋಪನೂ ಬರುತ್ತೆ, ಇನ್ನೊಂದು ಕಡೆ ನೋವು ಕೂಡ ಆಗುತ್ತೆ. ನೋಡಿ, ಯಾರೋ ಸಾಲ ಮಾಡಿದ್ರು, ಇನ್ಯಾರಿಗೂ ಶಿಕ್ಷೆ. ಇದು ಯಾವ ವ್ಯವಸ್ಥೆ ಇದು? ಸಾಲದ ಸುಳಿಗೆ ಸಿಕ್ಕಾಕೊಂಡಂತಹ ಕುಟುಂಬದ ವ್ಯಥೆ. ಸಾಲದ ಸುಳಿಯಲ್ಲಿ ಸಿಲುಕೋದಕ್ಕೂ ಮುನ್ನ ಎಚ್ಚರ ಎಚ್ಚರ. ಸಾಲ ಮಾಡಿದ್ದು ತಾಯಿ, ಆದ್ರೆ ಏನು ಅರಿಯದ ಮಕ್ಕಳಿಗೆ ಯಾಕೆ ಶಿಕ್ಷೆ? ಸಾಲ ಮಾಡಿದ್ದು ತಾಯಿ, ಆದ್ರೆ ಏನೂ ಅರಿಯದ ಮಕ್ಕಳಿಗೆ ಯಾಕೆ ಶಿಕ್ಷೆ? ಸಾಲದ ಸುಳಿಗೆ ತಾಯಿ ಸಿಲುಕಿದ್ದಕ್ಕೆ ಮಕ್ಕಳು ನರಕಯಾತನೆ ಅನುಭವಿಸಿದ್ದಾರೆ. 4 ತಿಂಗಳ ಬಳಿಕ ತಂದೆಯ ಮಡಿಲು ಸೇರಿದ್ದಾರೆ ಮಕ್ಕಳು. ಮಕ್ಕಳ ಕಿಡ್ನಾಪ್ ಹಿಂದಿನ ಅಸಲಿ ರಹಸ್ಯ ಕೇಳಿದ್ರೆ ಖಂಡಿತವಾಗ್ಲೂ ನಿಮಗೆ ಶಾಕ್ ಆಗುತ್ತೆ. ಯಾವುದೇ ಸಿನಿಮಾಗೆ ಕಡಿಮೆ ಇಲ್ಲ ಅಂತ ಅನ್ಸುತ್ತೆ. ಆ ಕುಟುಂಬದ ಕತೆ ವ್ಯಥೆ ಆಗಿದೆ. ಶಾಲೆಯಿಂದ ಬಂದಂಥ ಮಕ್ಕಳನ್ನ ಕಿಡ್ನಾಪ್ ಮಾಡಿದ್ರು ಪಕ್ಕದ ಮನೆಯವರು. ಹಾಗಾದರೆ ಪಕ್ಕದ ಮನೆಯವರು ಯಾಕೆ ಈ ಮಕ್ಕಳನ್ನ ಕಿಡ್ನಾಪ್ ಮಾಡಿದ್ರು? ಇಬ್ಬರು ಮಕ್ಕಳನ್ನ ಅಪಹರಿಸಿದ್ರು. ನಳಿನ ಹಾಗೆ ಭಾವನಾ ಎಂಬ ತಾಯಿ ಮಗಳು. ಈ ಕೀಚಕರಿದಾರಲ್ವಾ ಇಬ್ರು ತಾಯಿ ಮಗಳು, ಇವ್ರಿಗೆ ಖತರ್ನಾಕ್ ಇವರು ಪಕ್ಕ ಇವರು ಅಲ್ರಿ. ಸಾಲ ಕೊಟ್ಟಿದ್ದ ಅಪ್ಪ ಅಮ್ಮನಿಗೆ ಅಥವಾ ತಾಯಿಗೆ ಅವ್ರನ್ನ ಕೇಳ್ಬೇಕಲ್ರಿ, ಮಕ್ಕಳಿಗೆ ಯಾಕ್ರಿ ಶಿಕ್ಷೆ ಕೊಟ್ರಿ ನೀವು? ಯಾಕ್ರಿ ಕಿಡ್ನಾಪ್ ಮಾಡಿದ್ರೆ? ಕಿಡ್ನಾಪ್ ಮಾಡಿ ಏನ್ ಮಾಡ್ತಾರೆ? ಬೆಂಗಳೂರಿನಿಂದ ದಾವಣಗೆರೆಯ ಹರಿಹರಕ್ಕೆ ಶಿಫ್ಟ್ ಮಾಡ್ತಾರೆ. 14 ವರ್ಷದ ಬಾಲಕನ ಕಿರಾಣಿ ಅಂಗಡಿಯಲ್ಲಿ ಕೆಲಸಕ್ಕೆ ಇಡ್ತಾರೆ. 7 ವರ್ಷದ ಬಾಲಕನ ಮನೆ ಕೆಲಸಕ್ಕೆ ಇಡ್ತಾರೆ. ಬೇರೆಯವ್ರ ಫೋನ್ನಿಂದ ತಂದೆಗೆ ಕರೆ ಮಾಡಿದ್ದ ಕಿರಾಣಿ ಅಂಗಡಿಯಲ್ಲಿದ್ದ ಬಾಲಕ. ವಿಷಯ ಕೇಳ್ತಿದ್ದಂತೆ ಹರಿಹರಕ್ಕೆ ದೌಡಾಯಿಸಿದ್ರು ಮಕ್ಕಳ ತಂದೆ. ಹಿಂಗಾಗಿರ್ಬೇಡ. 4 ತಿಂಗಳ ಬಳಿಕ ವಿಚಾರಿಸಿದಾಗ ನಳಿನ ಹಾಗೆ ಭಾವನಾಳ ಕಿಡ್ನಾಪ್ ರಹಸ್ಯ ಬಯಲಾಗಿದೆ. ಶಾಲೆಯಿಂದ ಬಂದ ಮಕ್ಕಳನ್ನ ಇವರು ಕಿಡ್ನಾಪ್ ಮಾಡಿ, ನೋಡಿ ಇವರೇ ನೋಡಿ ಖತರ್ನಾಕ್ಗಳು, ತಾಯಿ ಮಗಳು ನಳಿನ ಭಾವನಾ. ಯಾಕಮ್ಮ ನಿಮಗೆ ಮಕ್ಕಳಿಲ್ವಾ? ಮಕ್ಕಳ ಪ್ರೀತಿ ಗೊತ್ತಿಲ್ವಾ ನಿಮಗೆ? ಸಾಲ ಕೊಟ್ಟಿದ್ದೀರಿ, ಓಕೆ, ಅವರು ನ್ಯಾಯಯುತವಾಗಿ ಸಾಲ ವಾಪಸ್ ತೀರಿಸಬೇಕಾಗಿತ್ತು, ನಾವು ಅದನ್ನ ಒಪ್ಕೊಳ್ತೀವಿ. ಕಾನೂನಾತ್ಮಕವಾಗಿ ನೀವು ಬಗೆಹರಿಸ್ಕೊಳ್ಬೋದಾಗಿತ್ತಲ್ರಿ, ಕಂಪ್ಲೇಂಟ್ ಕೊಡಬೇಕಾಗಿತ್ತು ನೀವು. ನಳಿನ ಭಾವನಾ ಮಕ್ಕಳೇನು ಮಾಡಿದ್ರು? ಮಕ್ಕಳ ಕೈಲಿ ಹೋಗಿಟ್ಟಿದ್ರ ದುಡ್ಡು? ಅವ್ರು ಕಟ್ಟಬೇಕಾ ನಿಮ್ಮ ಸಾಲನ? ಮನೆ ಕೆಲ್ಸಕ್ಕೆ ಇಡ್ತೀರಾ ಅವ್ರನ್ನ? ನಿಮ್ಮ ಮಕ್ಕಳನ್ನ ಮನೆ ಕೆಲ್ಸಕ್ಕೆ ಇಡಬೇಕು ಅವ್ರ ಮನೇಲಿ. ಈಗ ಶಾಲೆಯಿಂದ ಬಂದಂಥ ಮಕ್ಕಳನ್ನ ಕಿಡ್ನಾಪ್ ಮಾಡ್ತಾರೆ ಇವರು. ಆಗ ಅವ್ರ ತಾಯಿ ಇರಲ್ಲ, ಈ ಇಬ್ಬರು ಮಕ್ಕಳು ತಾಯಿ ಇರಲ್ಲ. ಅವ್ರು ಹೋಗ್ಬಿಟ್ಟಿರ್ತಾರೆ ಪಾಪ ಎಲ್ಲೋ ಬೇರೆ ಕಡೆ, ಸಾಲಕ್ಕೆ ಹೆದರ್ಕೊಂಡು ಹೋಗಿರ್ತಾರೆ. ನೀವು ಬರೋವರೆಗೂ ವೇಟ್ ಮಾಡಬೇಕಾಗಿತ್ತು. ನೋಡಿ, ಅಲ್ಲಿ ಒಬ್ಬ ಹುಡುಗನ ಸಹಾಯದಿಂದ ಅವರು ಫೋನ್ ಮಾಡಿದಾಗ ಗೊತ್ತಾಗುತ್ತೆ ಕಿಡ್ನಾಪ್ ಆಗಿದ್ದಾರೆ ಅಂಥೇಳಿ. ಕಿರಾಣಿ ಅಂಗಡಿಯಲ್ಲಿ ಕೆಲಸ ಅಂತಂದ್ರೇನು? ನರಕ ಯಾತನೆ ಇದು. ಹೊಡೆಯೋದು ಬಡಿಯೋದು ಮಾಡ್ತಿದ್ರಲ್ಲಿ. ಹಾಗಾದ್ರೆ ಮಕ್ಕಳನ್ನ ನಳಿನ ಹಾಗೆ ಆಕೆ ಪುತ್ರಿ ಕಿಡ್ನಾಪ್ ಮಾಡಿದ್ದಾಕೆ. ಈ ಮಕ್ಕಳ ತಾಯಿ ವನಿತಾ ಎಂಬಾಕೆ 80,000 ರೂಪಾಯಿ ಸಾಲ ಪಡೆದುಕೊಂಡಿದ್ಲಂತೆ. ಏನು ಗನಂಧಾರಿ ಕೆಲಸ ಮಾಡಿದ್ಯಮ್ಮ ನೀನು ವನಿತಾ? ಸಾಲ ತೀರ್ಸೋಕ್ಕಾಗದೆ ತಾಯಿ ಮಕ್ಕಳ ಕಿರುಕೊಳ್ಳಕ್ಕೆ ಮನೆ ಬಿಟ್ಟು ಹೋಗಿ. ಆಗ 15 ದಿನಗಳ ಅಂತರದಲ್ಲಿ ಮಕ್ಕಳಿಬ್ಬರನ್ನ ಕಿಡ್ನಾಪ್ ಮಾಡಿದ್ಲು ಈ ನಳಿನ ಆ್ಯಂಡ್ ಭಾವನಾ. ತಾಯಿ ಸಾಲವನ್ನ ತೀರಿಸಿಲ್ಲ ಅನ್ನುವಂಥ ಕಾರಣಕ್ಕೆ ಕಿಡ್ನಾಪ್ ಮಾಡಿದ್ದಲ್ಲದೆ ತಾಯಿಯೊಂದಿಗೆ ಹೋಗಿರ್ಬೇಕು ಅಂತ ಕಥೆ ಕಟ್ಟಿದ್ರು ಇವರು. ಸದ್ಯ ಕಾಮಾಕ್ಷಿಪಾಳ್ಯ ಪೊಲೀಸರು ಆರೋಪಿಗಳನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ನೋಡಿ, 80,000 ರೂಪಾಯಿ ಸಾಲ. 80,000 ರೂಪಾಯಿ ಅದು ದುಡ್ಡಿದ್ದವ್ರಿಗೆ ದೊಡ್ಡದು, ದುಡ್ಡಿದ್ದವ್ರಿಗೆ ಅದು ಏನು ಲೆಕ್ಕಕ್ಕಿಲ್ಲ ಬಿಡಿ. ಬಡವ್ರಿಗೆ ಪಾಪ ದುಡ್ಕೊಂಡು ತಿನ್ನೋರು ಮಧ್ಯಮ ಹೋಗಿದ್ರೆ ಅದು ದೊಡ್ಡ ಅಮೌಂಟೇ. 80,000 ಸಾಲ ಇಸ್ಕೊಂಡಿದ್ಲು ವನಿತಾ ಏನು ಮಾಡಿದಾಳೆ? ಸಾಲ ಕೊಡಬೇಕಲ್ವಾ, ಇಸ್ಕೊಂಡಿದ್ದು ವಾಪಸ್ ಕೊಡಬೇಕಲ್ವಾ? ನಿಂದು ತಪ್ಪಿದೆ ಅಲ್ಲೇ ಪಾಪ. ನಿನ್ನ ಮಕ್ಕಳನ್ನ ಬಲಿ ಕೊಟ್ಟೆ ಇಲ್ಲಿ ನೀನು. ಮಕ್ಕಳು ಏನು ಮಾಡಿದ್ರು ನಿನಗೆ? ಸಾಲ ಕೊಟ್ಟಿದೀಯಾ, ಸಾಲ ಇಸ್ಕೊಂಡಿದ್ಯಾ ನೀನು? ಸಾಲ ಕೊಡಬೇಕಲ್ವ ನಿಯತ್ತಾಗಿ. ಆ ದುಡ್ಡು ಏನು ಮಾಡಿದ್ರು ನಮ್ಗೆ ಗೊತ್ತಿಲ್ಲ. ಆದರೆ ನಿಮ್ಮ ಮಕ್ಕಳನ್ನ ಎಳ್ಕೊಂಡು ಹೋಗಿದ್ದಾರೆ ಅವರು. ಅಲ್ಲಿ ಕೂಡಿ ಹಾಕಿ ಎಲ್ಲೋ ಚಿತ್ರಹಿಂಸೆ ಕೊಟ್ಟಿದ್ದಾರೆ.
ಬಾಲ ಕಾರ್ಮಿಕರನ್ನಾಗಿ ಮಾಡಿದ್ದಾರೆ. ಕೆಲಸಕ್ಕೆ ಇಟ್ಟಿದ್ರು, ಮನೆ ಕೆಲಸ ಅಂತಂದ್ರೆ ಏನು ಸುಮ್ಮನೆನಾ? ಟಾಯ್ಲೆಟ್ ಕ್ಲೀನ್ ಮಾಡು, ಅದನ್ನು ಮಾಡು, ಇದನ್ನು ಮಾಡು, ಮೈಕೈ ಒತ್ತು ಎಲ್ಲ ಮಾಡಿಸ್ಕೊಂಡಿರ್ತಾರೆ. ನೋಡಿ, ಸಿನಿಮೀಯ ರೀತಿಯಲ್ಲಿ ನಡೆದಿರುವಂಥ ಒಂದು ಘಟನೆ ಇದು. 4 ತಿಂಗಳ ಗೊತ್ತೇ ಆಗಿಲ್ವಂತೆ. ಕತೆ ಕಟ್ಟಿದ್ರು ಇವರು, ಭಾವನಾ ಮತ್ತು ನಳಿನ ಅವ್ರ ತಾಯಿ ಜೊತೆ ಹೋಗಿರ್ಬೋದು ಅಂತ. ಹಾಗಾಗಿ ಈಗ ಶಿಕ್ಷೆ ಆಗಬೇಕಾಗಿರೋದು ನಳಿನ ಮತ್ತು ಭಾವನಾಗೆ. ಆಯ್ತಮ್ಮ, ನೀವು ಸಾಲ ಕೊಟ್ಟಿದ್ರಿ, ಸಾಲ ಕೇಳಿದ್ರಿ, ಹೌದು, ಆಕೆ ಕೊಡಲಿಲ್ಲ ವನಿತಾ. ಮಕ್ಕಳಿಗೆ ಯಾಕೆ ಶಿಕ್ಷೆ ಕೊಟ್ರಿ? ಅವ್ರ ತಾಯಿ ತಂದೆಗೆ ಶಿಕ್ಷೆ, ಯಾರಿಗೆ ದುಡ್ಡು ಕೊಟ್ಟಿದ್ರೋ ಅವ್ರಿಗೆ ಶಿಕ್ಷೆ ಕೊಡಬೇಕಾಗಿತ್ತು. ಮಕ್ಕಳೇನು ಮಾಡಿದ್ರು? ಮಕ್ಕಳೇನು ಅನ್ಯಾಯ ಮಾಡಿದ್ರು? ತಮ್ಮದಲ್ಲದ ತಪ್ಪಿಗೆ ನರಕ ಯಾತನೆ ಅನುಭವಿಸಿ ಬಂದಿದ್ದಾರೆ. ಮತ್ತಷ್ಟು ಮಾಹಿತಿ ಸಂತೋಷ್ ಪಾಟೀಲ್ ನೀಡ್ತಾರೆ. ಸಂತೋಷ, ಇದ್ಯಾವ ಸೀಮೆ ನ್ಯಾಯ ಅಂಥೇಳಿ ತಂದೆ ತಾಯಿ ಸಾಲ ಮಾಡಿದರೆ ಮಕ್ಕಳಿಗೆ ಯಾಕೆ ಈ ರೀತಿಯಾದಂಥ ನರಕ ಯಾತನೆ? ಯಾವ ರೀತಿ ಈ ಪ್ಲಾನ್ ಮಾಡಿದ್ರು ನಳಿನ ಹಾಗೆ ಭಾವನಾ, ಹೇಗೆ ಗೊತ್ತಾಯಿತು ಅನ್ನೋದು? ಏನು ಮಂಜುನಾಥ್ ಬಗ್ಗೆ ವನಿತೆ ಎಂಬುವರು ಸುಮಾರು 80,000ದಷ್ಟು ನಳಿನ ಮತ್ತು ಒಂದಿಷ್ಟು ಸಾಲವನ್ನು ಮಾಡ್ಕೊಂಡಿರ್ತಾರೆ. ಈ ಸಾಲದ ಹಣಕ್ಕಾಗಿ ಇನ್ನು ವನಿತಾಗೆ ಇವರಿಬ್ಬರು ತಾಯಿ ಮಗಳು ಕಿರುಕುಳನ್ನು ಕೊಡ್ತಾ ಇರ್ತಾರೆ. ಸೊ ಆ ಹಣದ ಸಾಲವನ್ನು ಹಿಂತಿರುಗಿಸ್ಲಿಕ್ಕೂ ಆಗ್ತಾ ಇರಲಿಲ್ಲ, ಮತ್ತೆ ಇವರ ಕಿರುಕುಳ ಬಾಧೆಯನ್ನು ತಡೆಯುತ್ತಾಗ್ತಿಲ್ಲ. ಹೀಗಾಗಿ ವನಿತಾ ಮನವಿಟ್ಟು ಹೋಗಿರ್ತಾರೆ. ಸೊ ಅವರ ಪತಿಗೂ ಕೂಡ ವಿಚಾರ ಗೊತ್ತಿರಲಿಲ್ಲ. ಅದೇ ದಿನ ಅದಾಗಿ 2-3 ದಿನದಲ್ಲಿ ಮಕ್ಕಳು ಶಾಲೆಗೆ ಹೋಗಿ ಬರ್ತೇವೆ. ಬಂದಂತ ಮಕ್ಕಳನ್ನ ಹಣ ಕೊಟ್ಟಿದ್ದಂತ ತಾಯಿ ಮಗಳು ವನಿತಾ ಮತ್ತು ಭಾವನೆ ಇದ್ರು, ಅವ್ರನ್ನ ಕಿಡ್ನಾಪ್ ಮಾಡಿ ಬೆಂಗಳೂರಿಂದ ಅವ್ರನ್ನ ದಾವಣಗೆರೆ ತನ್ನ ತಂದೆ ಮನೆಗೆ ಇರಿಸ್ತಾರೆ. ಅಲ್ಲಿ ಕಿರಾಣಿ ಅಂಗಡಿ ಮತ್ತು ಮನೆ ಕೆಲಸಕ್ಕೆ ಅಂತ ಇಬ್ಬರನ್ನು ಕೂಡ ಇಟ್ಕೊಂಡಿದ್ರು. ಕಳೆದ 4 ತಿಂಗಳಿಂದ ಏನೇ ಮಕ್ಕಳು ಮಿಸ್ಸಿಂಗ್ ಆಗುತ್ತೆ, ಬಗ್ಗೆ ಪ್ರಕರಣ ಕೂಡ ತಾಮಸಿರುತ್ತೆ. ಸೊ ಅಲ್ಲಿ ಅಂಗಡಿಗೆ ಗಿರಾಕಿಗೆ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಪರಿಚಯ ಮಾಡಿಕೊಂಡು ಅವರ ತಂದೆಗೆ ಆ ಬಾಲಕ ಫೋನ್ ಮಾಡುವಂಥದ್ದು. ಫೋನ್ ಮಾಡಿದ ನಂತರ ತಂದೆಗೆ ವಿಚಾರ ಗೊತ್ತಾಗುತ್ತೆ. ತಕ್ಷಣ ಅವರು ದಾವಣಗೆರೆ ಹರಿಹರಕ್ಕೆ ಹೋಗಿ ಮಕ್ಕಳನ್ನ ಇನ್ನೂ ರಕ್ಷಣೆ ಮಾಡಿರುವಂಥದ್ದು. ಇದಕ್ಕೆ ಪೊಲೀಸರ ಸಹಾಯವನ್ನು ಮಾಡ್ಕೊಂಡಿದ್ದಾರೆ. ಏನು ನಾಪತ್ತೆ ಆಗಿದ್ದ ಮಕ್ಕಳು ಕಿಡ್ನಾಪ್ ಏನ್ ಮಾಡಿದ್ರು, ಈ ಮಕ್ಕಳನ್ನ ಏನು ಕಿಡ್ನಾಪ್ ಪ್ರಕರಣ ಸುಖಾಂತಿ ಆದ್ರೆ, ಮತ್ತೊಂದು ಕಡೆ ಭಾವನಾ ಮತ್ತು ನಳಿನ ಇಬ್ಬರನ್ನು ಕೂಡ ಬಂಧಿಸಿರೋ ಕಾಮರ್ಸ್ ಪೊಲೀಸರು ಇಬ್ಬರನ್ನು ಜೈಲಿಗೆ ಗೊತ್ತಿದ್ದಾರೆ. ಸೊ ಕೇವಲ 80,000ಕ್ಕೆ ತಂದೆ ತಾಯಿ ಮಾಡಿದ ಸ್ಥಳಕ್ಕೆ ಮಕ್ಕಳನ್ನ ಕಿಡ್ನಾಪ್ ಮಾಡಿರುವಂಥದ್ದು ವಿಪರ್ಯಾಸವೇ ಇರುವಂಥದ್ದು. ಅಂದರೆ ಸಂತೋಷ್, ಈಗ ಒಂದು 4 ತಿಂಗಳ ಅಂತರದಲ್ಲಿ ಯಾವ ಮಾಹಿತಿ ಗೊತ್ತೇ ಇರಲಿಲ್ವಾ ಪೇರೆಂಟ್ಸ್ಗೆ? ಹಾಗಾದ್ರೆ ವಿಚಾರಿಸಕ್ಕೆ ಹೋಗಿಲ್ವಾ? ಕಂಪ್ಲೇಂಟ್ ಕೂಡ ಕೊಟ್ಟಿರಲಿಲ್ವಾ ಇವರು? ಈಗಾಗಲೇ ಸ್ಪಷ್ಟಪಟ್ಟರೆ ಕಾಮರ್ಸ್ಪಾಳ್ಯದಲ್ಲಿ ಇದಕ್ಕೆ ಪ್ರಕರಣ ದಾಖಲಾಗಿತ್ತು, ದೂರನ್ನ ಕೊಟ್ಟಿರ್ತಾರೆ, ಮಿಸ್ಸಿಂಗ್ ಕೇಸ್ ದಾಖಲಾಗಿರುತ್ತೆ. ಸೊ ಅವರು ಕೂಡ ಅವ್ರ ಸಂಬಂಧಪಟ್ಟವ್ರು, ಸ್ನೇಹಿತರು, ಫ್ರೆಂಡ್ಸ್, ಸ್ಕೂಲು ಎಲ್ಲ ಈ ರೀತಿಯಾಗಿ ಎಲ್ಲ ಕಡೆ ಹುಡುಕಾಟ ನಡೆಸಿದ್ರು. ಆಬ್ವಿಯಸ್ಲಿ ಮಕ್ಕಳು ಮಿಸ್ಸಿಂಗ್ ಆದ್ರೆ ಪೇರೆಂಟ್ಸ್ ಹೇಗೆ ಸುಮ್ಮನಿರ್ಲಿಕ್ಕಾಗುತ್ತೆ. ಅವರು ಕೂಡ ಅವ್ರಿಗೆ ಗೊತ್ತಿರುವಂತದ್ದು ಇರ್ಬೋದು, ಏರಿಯಾಗಳಿರ್ಬೋದು, ಅವರ ಸಂಬಂಧಿಕರ ಮನೆಗಳಿರ್ಬೋದು, ಅವರು ಎಲ್ಲೆಲ್ಲಿ ಓಡಾಟವನ್ನ ಮಾಡ್ತಿದ್ರು ಅಲ್ಲೆಲ್ಲ ಸಾಕಷ್ಟು ಹುಡುಕಾಟವನ್ನು ನಡೆಸಿದ್ರು. ಎಲ್ಲೂ ಕೂಡ ಇರ್ಲಿಲ್ಲ. ಒಂದು ಕಡೆ ಪತ್ನಿ ಕೂಡ ನಾಪತ್ತೆ ಆಗಿಲ್ಲ, ಆಕೆ ಕೂಡ ಇರಲಿಲ್ಲ. ಹೀಗಾಗಿ ಗಂಡನಿಗೆ ಇದ್ರ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟ ಮಾಹಿತಿ ಇರಲಿಲ್ಲ. ಸೊ ಯಾವಾಗ ಮಗ ಫೋನ್ ಮಾಡ್ತಾನೋ ತಂದೆ ಮಂಜುನಾಥ್ಗೆ, ನಂತರ ಇಡೀ ಪ್ರಕರಣ ಬೆಳಕಿಗೆ ಬರುವಂತದ್ದು. ನಂತರ ಇಬ್ಬರು ಮಕ್ಕಳನ್ನು ಕೂಡ ಸದ್ಯ ಈಗ ಪೊಲೀಸರು ರಕ್ಷಣೆ ಮಾಡಿ ಅವರ ಪೋಷಕರಿಗೆ ಹೋಗ್ತಿರುವಂತದ್ದು. ಥ್ಯಾಂಕ್ ಯು ಸಂತೋಷ್ ಮಾಹಿತಿಗಾಗಿ. ನೋಡೀಗ ಈ ನಳಿನ ಮತ್ತು ಭಾವನಾ ಅವರ ತಾಯಿ ಜೊತೆಗೆ ಹೋಗಿದ್ದಾರೆ ಅಂತ ಕತೆ ಕಟ್ಟಿದ್ರು. ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ದಾಖಲಾಗಿರುತ್ತೆ. ಅದರ ಅನ್ವಯ ಈಗ ಪೊಲೀಸರು ಪತ್ತೆ ಮಾಡುವಂಥ ಪ್ರಯತ್ನ ಮಾಡಿದ್ರು, ಆದರೆ ಸಿಕ್ಕಿರಲಿಲ್ಲ. ಅಲ್ಲಿ ಒಂದು ಸಣ್ಣ ಸುಳಿವು ಕೂಡ ಗೊತ್ತಿರಲಿಲ್ಲ. ಆದರೆ ಆ 14 ವರ್ಷದ ಮಗ ಏನಿದ್ದಾನೆ ಅವನು ಫೋನ್ ಮಾಡ್ತಾನೆ ಒಬ್ಬ ಪರಿಚಯಸ್ತಂದರೆ ಅಂಗಡಿಗೆ ಬಂದ ಸಂದರ್ಭದಲ್ಲಿ ಅವ್ರ ತಂದೆ ಫೋನಿಗೆ ಫೋನ್ ಮಾಡಿದಾಗ ಅವರು ಏಕಾಏಕಿ ಅವರಿದ್ದಂಥ ಸ್ಥಳಕ್ಕೆ ಹೋಗ್ತಾರೆ. ಇಬ್ಬರೂ ಮಕ್ಕಳು ಈಗ ಸುರಕ್ಷಿತವಾಗಿದ್ದಾರೆ. ಆದರೆ ಈ 4 ತಿಂಗಳ ಕಾಲ ಅನುಭವಿಸಿದಂಥ ನರಕ ಯಾತನೆ ಯಾರಿಗೆ ಹೇಳೋಣ? ಹಾಗಾದರೆ ನೀವು ಮಾಡಿರೋ ತಪ್ಪು ನಿಮ್ಮ ಮಕ್ಕಳು ಶಿಕ್ಷೆ ಅನುಭವಿಸ್ಬೇಕನ್ರಿ ಹಾಗಾದರೆ. ಹಾಗಾಗಿ ಸಾಲ ತೆಗೆದುಕೊಳ್ಳೋಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ, ಅಥವಾ ಇವರು ಸಾಲ ವಸೂಲಿ ಮಾಡಿದ್ರೂ ಕೂಡ ಕಾನೂನಾತ್ಮಕವಾಗಿ ನೀವು ವಸೂಲಿ ಮಾಡಿ. ಅದು ಬಿಟ್ಟು ಕುಟುಂಬಸ್ಥರನ್ನ ಹಲ್ಲೆ ಮಾಡುವಂಥದ್ದು, ಕಿಡ್ನಾಪ್ ಮಾಡೋದು, ಬೆದರಿಸುವಂಥದ್ದು ಇದು ಯಾವುದೇ ಕಾನೂನಲ್ಲಿ ಇಲ್ಲ.